ಸದನವನ್ನು ಜಾಸ್ತಿ ಹೊತ್ತು ನಡೆಸಬೇಕನ್ನುವಂಥ ತೀರ್ಮಾನ ಮಾಡಿದ್ದೀನಿ. ಎಲ್ಲ ಪ್ರತಿಪಕ್ಷಗಳು ರೂಲಿಂಗ್ದವರು ಒಪ್ಪಿಗೆ ಕೊಟ್ಟರೆ ಹೆಚ್ಚು ಮಾತನಾಡಲಿಕ್ಕೆ ಅನುವಾಕತೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡ್ವಿ. ಅದು ಕೂಡ ಎಲ್ಲ ತಯಾರಿಯನ್ನು ಮಾಡಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಈ ಸರಿಯಾಗಿದೆ. ವಾಸ್ತವ ಕೆಲವರು ಹಿಂದೆ ಕೆಲವರು ಮುಂದೆ ಬಂದಿದ್ದು, ನಾನಾ ಸ್ವತಃ ನಿಂತು ಅದನ್ನೆಲ್ಲ ಮಾಡಿದ್ವಿ. ನಮ್ಮೆಲ್ಲ ತಯಾರಾಗಿದೆ. ಮತ್ತು ಬಜೆಟ್ ಬಂದ ನಂತರ 16 ತಾರೀಕು ಬಜೆಟ್ ಐತಿ. 17, 18 ಹಾಲಿಡೇ ಐತಿ. 16 ಹಾಲಿಡೇ ಇದ್ದಂಗೆ ನಮ್ಮಲ್ಲಿ ಬಜೆಟ್ ತಗೋತಾರೆ, ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತಾಗಿಲ್ಲ. ಆಮೇಲೆ 19, 20, 21, 22 4 ದಿನ ಸಿಗ್ತಿದೆ, ಮಾಡ್ತೀವಿ. ಮತ್ತು ಕೆಲವೊಂದು ಬಿಲ್ ಅದಾವೆ, 2-3 ಬಿಲ್ ಅದಾವೆ. ಆ ಬಿಲ್ಗಳಿಂದ ಏನು ಮಾಡಿಲ್ಲ, ಬರ್ತಾವೆ ಬಿಲ್ಲು. ಆ ಬಿಲ್ಲು ಪಾಸ್ ಮಾಡಬೇಕಾಗ್ತದೆ. ಒಟ್ಟಾರೆ ಎಲ್ಲರೂ ಚುನಾವಣೆ ಮೂಡ್ನಾಗ ಅದಾರ. ನಿಮ್ಗೆ ಹೇಳ್ಬೇಕಂದ್ರೆ ಈ ಕಡೆ ಭಾಳ ಲಕ್ಷ ಕಡಿಮೆ ಎಲ್ಲರದು, ಎಲ್ಲ ರಾಜಕೀಯ ಪಕ್ಷಗಳು. ಅದು ಸಹಿತ ಇದು ರಾಜ್ಯದ ಜನತೆ ಇದ್ದ ದೃಷ್ಟಿಯಿಂದ ಭಾಳ ಪ್ರಮುಖವಾದ ಇಶ್ಯೂ ಅದಾವ. ಬರಗಾಲ ಐತಿ, ಬೇರೆ ಬೇರೆ ಅದಾವ, ಪಡಿತರ ಸರಿಯಾಗಿ ಸಿಗುದಿಲ್ಲ ಅಂತಾರೆ. ಆಮೇಲೆ ಈ ವರ್ಗಾವಣೆಯಲ್ಲಿ ಭಾಳಷ್ಟು ಬೇಜಾರಾಗುವಂಥ ಕೆಲಸ ಇದಾವೆ. ಎಲ್ಲ ಅನೇಕ ಸಮಸ್ಯೆಗಳಿದಾವ. ಆ ಸಮಸ್ಯೆಗಳನ್ನು ಈ ಸರಿ ನಾನು ಹೇಳೀನಿ. ನಮ್ಮ ಸದನದಲ್ಲಿ ನಾನು ನಾಳೆ ವಿರೋಧ ಪಕ್ಷ ನಾಯಕರನ್ನ, ಚೀಫ್ ವಿಪ್ರನ್ನ, ರೂಲಿಂಗ್ ಪಾರ್ಟಿ ಸಭಾನಾಯಕರನ್ನ, ಚೀಫ್ ವಿಪ್ರನ್ನ, JDS ಅವರನ್ನ ಕರೆದು ನಾವೇನಂದ್ರೆ ಸದನವನ್ನು ಬಾವಿಗೆ ಬೀಳೋದು ಇಂಥದ್ದು ಮಾಡಂಗಿಲ್ಲ. ನೀವೆಲ್ಲ ಮಾಡಿದ್ರೆ ವಿನಾಕಾರಣ ಮಾಡಿದ್ರೆ ಈ ಸರಿ ಕಠಿಣವಾದಂಥ ನಿರ್ಧಾರ ತಗೊಳ್ತಂತ ಹೇಳಿ ನಾ ಅದಕ್ಕೂ ಇವನ್ನು ಹೊರಗೆ ಹಾಕಕ್ಕೆ ಸಹಿತ ಹಿಂದೆ ಮುಂದೆ ನೋಡಂಗಿಲ್ಲ. ಜನರ ಸಂಕಷ್ಟಗಳನ್ನು ನಾವು ಸರಿಯಾದಂತ ಅರ್ಥ ಮಾಡ್ಕೋಬೇಕಂತ ನಾನು ನಾಳೆ ಹೇಳ್ತೀನಿ. ರಾಜ್ಯಪಾಲರ ಭಾಷಣ ಮುಗಿದ ಕೂಡಲೇ ನಮ್ಮ ಹೌಸ್ ಮುಗಿದ ಕೂಡಲೇ ಅವ್ರನ್ನ ಕರೆದೀನಿ, ಮಾಡ್ತೀವಿ. ನಾವು ಒಟ್ಟಾರೆ ಏನಂದ್ರೆ ಸಿಕ್ಕಷ್ಟ ದಿನಗಳನ್ನು ಸದುಪಯೋಗ ಮಾಡಿಕೊಂಡು ಬಹಳ ಉತ್ತಮವಾದಂಥ ರೀತಿಯಿಂದ ಡಿಬೇಟ್ ಆಗಬೇಕನ್ನುವಂಥ ತೀರ್ಮಾನಕ್ಕೆ ಬಂದ್ವಿ, ಮಾಡಿ. ಒಂದ್ ಕಡೆ ಕಾಂಗ್ರೆಸ್ ಅನುದಾನ ವಿಚಾರವಾಗಿ ನಾವು ಸದನದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಕಡೆ ಬಿಜೆಪಿ 40% ಕೆಂಪಣ್ಣ ಅವರ ಒಂದು ಇಶ್ಯೂ ಇಟ್ಕೊಂಡು ನಾವು ಸದನದಲ್ಲಿ ಹೋರಾಟ ಮಾಡ್ತೀವಿ ಅಂತ. ಪ್ರತಿ ಸಲನೂ ಗಲಾಟೆ ಆಗ್ತವೆ, ಸದನದ ಸಮಯ ಹಾಳಾಗುತ್ತೆ. ಈ ಬಾರಿನೂ ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ನಾವು ಹೋರಾಟ ಮಾಡ್ತೀವಿ ಸದನದ ಒಳಗೆ ಹೊರಗಡೆ ಅನ್ನುವಂಥದ್ದು. ಈ ಬಾರಿನೂ ಹಂಗೆ ಆದ್ರೆ ಜನರು ದುಡ್ಡು ಹಾಳಾಗುತ್ತೆ, ಸಮಯ ಹಾಳಾಗುತ್ತೆ, ಸಮಸ್ಯೆಗಳಿಗೆ ಪರಿಹಾರ. ನಾವೊಂದು ಹೇಳ್ತೀನಮ್ಮ, ನನ್ನ ಜೀವನದ ಈ 44 ವರ್ಷ ಅನುಭವದಲ್ಲಿ ಹೋರಾಟವನ್ನು ಬಂದು ನೀವು ಧರ್ನಾ ಮಾಡಿದ ಹೋರಾಟ ಅಲ್ಲ ಅದು. ಸರ್ಕಾರ ಮಾಡುವಂತ ತಪ್ಪುಗಳನ್ನ ಭಾಷಣ ಮಾಡಲಿ, ನಿಲ್ದಿರಿ, ಅವ್ರನ್ನ ಹಿಡ್ಕೊಂಡು ಮಾಡಲಿ. ಅದೇ ರೀತಿ ಏನು ರೂಲಿಂಗ್ ಪಕ್ಷದವರು ಅವ್ರೇನು ತಪ್ಪು ಮಾಡ್ಯಾರ ಆ ತಪ್ಪುಗಳನ್ನ ಹೇಳಿ. ನೀವು ಬಾವಿ ಮೇಲೆ ಕೂತ್ಕೊಂಡ್ರೆ ಏನೂ ಆಗಿಲ್ಲ. ನಾ ಹೇಳ್ತೀನಿ, ಸರಿ ಬಾವಿಗೆ ಮೇಲೆ ಕುಂತ್ರಂದ್ರೆ ನಾನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀನಿ. ಮತ್ತು ಸದನವನ್ನು ನಾನು ಏನು ಮಾಡ್ತೇನೆ ಅಂದ್ರೆ ಜನರಿಗೆ ತಿಳುವಳಿಕೆ ಬರಲಿ. ಏನಂದ್ರೆ ಈಗ ಹೋರಾಟವನ್ನು ಮಾಡೋದು ಏನಂದ್ರೆ ಧಾರಣಿ ಕುಂತ್ಕೊಂಡು ಬಾವಿ ಕುಂತ್ರೆ ಹೋರಾಟ ಅಲ್ಲ. ಅದರಿಂದ ಯಾರಿಗೂ ಒಪ್ಪುದಿಲ್ಲ. ಚರ್ಚೆ ಮಾಡಿ ತಪ್ಪುಗೊಂಡ್ರಿ, ಅಂಕಿ ಸಂಖ್ಯೆ ಕೊಡ್ರಿ, ಅದ್ರ ಮ್ಯಾಗಿಂದ ಕ್ರಮ ತಗೊಂಡು ಒಟ್ಟಾರೆ ಸದನದಲ್ಲಿ ನಮಗೂ ಕೆಲವು ಅಧಿಕಾರ ಅದಾವ. ಒಂದೊಂದ್ಸರಿ ನಾವೇನಾದ್ರು ಒಂದು ರೂಲಿಂಗ್ ಕೊಟ್ರೆ ಆ ರೂಲಿಂಗ್ ಬೈಂಡಿಂಗ್ ಇರ್ತೈತಿ. ಆ ತರ ರೂಲಿಂಗ್ ಅನ್ನು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಸರ್ಕಾರಕ್ಕೂ ಕೆಟ್ಟ ಹೆಸರು, ಸದನಕ್ಕೂ ಕೆಟ್ಟ ಹೆಸರು, ಮತ್ತು ವಿರೋಧ ಪಕ್ಷ ಕೆಟ್ಟ ಹೆಸರು. ಅದಾಗಬಾರ್ದು, ಪ್ರಯತ್ನ ಮಾಡ್ತೀವಿ. ಮತ್ತು ನಾನು ಮೊನ್ನೆ ಒಂದು ವಿಷಯದ 5 ಸಲ ಸದನ ಅಡ್ಜನ್ ಮಾಡಿದ್ವಿ. ಈ ಸರಿ ಹಂಗೆ ಆಗಂಗಿಲ್ಲ. ಮತ್ತು ನಾನು ಕಟ್ಟುನಿಟ್ಟಾದ ಕ್ರಮ ತಗೊಳ್ತೀನಿ. ಚರ್ಚೆ ಆಗಲಿ. ಅವ್ರು ಬೇಕಾದ್ರೆ ಬೆಳಗ್ಗಿನ್ನೂ 1 ಅವರ್ ಮೊದಲ ಶುರು ಮಾಡ್ತೀನಿ, ಸಂಜೆವರೆಗೆ 8 ಗಂಟೆ ಮಟ್ಟ ಕುಂದ್ರಾಗೂ ತಯಾರಿದ್ದೀನಿ. ನಾನು ಮಾಡ್ತೀವಿ ಅನ್ನುವಂಥದ್ದು ಮಾಡಿ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಸದನ ಸರಿಯಾಗಿ ನಡೀತದೆ ಅಂತ ನನ್ನ ನಂಬಿಕೆ ಇದೆ. ಸೆಂಟ್ರಲ್ ಕಳೆದ 3-4 ಸಲದಿಂದ ಕಾಗದ ರಹಿತ ಬಜೆಟ್ ಅಂತ ಇಲ್ಲಿ ಆ ತರದೊಂದು ಚರ್ಚೆ ತುಂಬಾ ವರ್ಷಗಳಿಂದ ಇದೆ. ಅದ್ರ ಬಗ್ಗೆ ಏನಾದ್ರು ಕ್ರಮ? ನಮ್ಮಲ್ಲಿ ಮೊನ್ನೆ ಮೀಟಿಂಗ್ ಮಾಡಿವಿ. ನಾವು ಮಾಡಾಕತ್ತೀವಿ, ಒಮ್ಮಿಂದೊಮ್ಮಿಗೆ ಆಗೋಲ್ಲದು. ಈಗ ನಾವು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಶಿಮ್ಲಾಕ್ಕೆ ಹೋಗಿದ್ವಿ, ಉತ್ತರ ಪ್ರದೇಶಕ್ಕೆ ಹೋಗಿದ್ವಿ. ಅಲ್ಲಿ ಮಾಡ್ಯಾರ. ನಮ್ಮಲ್ಲಿ ಕೆಲವರು ಅಂದ್ರೆ ಕೌನ್ಸಿಲ್ ಆಗಲ್ಲ, ಕೆಲವು ಅಸೆಂಬ್ಲಿಯಲ್ಲಿ ಅದೆಲ್ಲ ಬೇಡ ಅನ್ನುವಂಥದ್ದು ಕೆಲವು ಐತಿ. ಹೇಳ್ತೀವಿ ಈಗಾಗಲೇ ನಮಗೆ ದುಡ್ಡು ಅಲ್ಲೊಂದು 5 ಕೋಟಿ, ಇಲ್ಲೊಂದು 20 ಕೋಟಿ, ಅಲ್ಲಿ 20 ಕೋಟಿ 5 ಕೋಟಿ ಬರಬೇಕಾಗಿತ್ತು. ಅಲ್ಲಿ 5 ಕೋಟಿ ಅಸೆಂಬ್ಲಿ ರಿಲೀಸ್ ಮಾಡ್ಯಾರ, ನಮ್ಮ ಬರೀ 2 ಲಕ್ಷ ರಿಲೀಸ್ ಮಾಡ್ಯಾರ. ಅದೆಲ್ಲ ಟ್ರೈನಿಂಗ್ ಕೊಡಾಕತ್ತೀವಿ. ಅದನ್ನು ಹಂತವಾಗಿ ನಾವು ಮಾಡ್ತೀವಿ. ಕಾಗದ ರಹಿತವನ್ನು ಮಾಡುವಂಥದ್ದು ಒಮ್ಮಿಂದೊಮ್ಮಿಲೆ ಮಾಡುವಂಥ ಕೆಲಸ ಅಲ್ಲ, ಮಾಡಿದಾಗೈತಿ. ಅದನ್ನು ಈಗಾಗಲೇ ಪ್ರೋಗ್ರೆಸ್ ನಡೆದೈತಿ. ದಸರಾ ಮೀಟಿಂಗ್ ಮಾಡಿವಿ. ಈಗ ಸದನ ಮುಗಿಯೋಣ, ಮತ್ತು ನಾವು ಫ್ರೀ ಇರ್ತೀವಿ, ಮತ್ತೆ ಮೀಟಿಂಗ್ ಮಾಡಿ ಒಟ್ಟು 1 ವರ್ಷ 2 ವರ್ಷದಲ್ಲಿ ಅದು ಕಾಗದ ರಹಿತ ಬರುವಂಥದ್ದು ಮಾಡಿವಿ. ನಿನ್ನೆ ಮಾತಾಡಿನ ನಮ್ದಾಯ್ತು, ಮುಂದೆ ಬರುವಂಥ ಜನ್ರೇಷನ್ದವ್ರಿಗೆ ಅಟ್ಲೀಸ್ಟ್ ನಾವು ಇದ್ದಾಗ ಆತಂಕ ಇಲ್ಲ ಅಂತ ಮಾಡಿ
ಪ್ರಯತ್ನ ಮಾಡ್ತೀವಿ ಖಂಡಿತ. ಪ್ರಮುಖವಾಗಿ ಒಂದು ಚರ್ಚೆ ಆಗ್ತಾ ಇರೋಂಥ ಸರ್, ಈಗ ಪರಿಷತ್ತಿಂದ ಕೂಡ ಮಾಧ್ಯಮದ ಕ್ಯಾಮ್ರಾಗಳನ್ನ ನಿರ್ಬಂಧ ಮಾಡ್ತಾರೆ. ಈಗಾಗಲೇ ಸಭೆಯಲ್ಲಿ ವಿಧಾನಸಭೆಯಲ್ಲಿ ಆಗಿದೆ, ಅಂದ್ರೆ ಏನು ಸಚಿವಾಲಯದವರೇ ನಮಗೆ ಕೊಡ್ತಾ ಇದ್ದಾರೆ. ಪರಿಷತ್ನಲ್ಲಿ ಇಂಥದ್ದೊಂದು ಕ್ರಮ ತಗೊಳ್ಳೋದು ಅದು 2 ಸರಿ ಮೀಟಿಂಗ್ ಆಗಿ ನಮ್ಮಲ್ಲಿ ಬಹಳಷ್ಟು ಮಂದಿ ಸದಸ್ಯರು ನೀವೆಲ್ಲ ಅವ್ರಿಗೆ ಪರ್ಮಿಷನ್ ಕೊಟ್ಟು ನಮ್ದೇನು ತೋರ್ಸಂಗಿಲ್ಲ, ಅವರು ಬರೀ ಅಸೆಂಬ್ಲಿನ ತೋರಿಸ್ತಾರೆ, ನಮ್ದೇನು ಪಬ್ಲಿಸಿಟಿನೂ ಇರೋದಿಲ್ಲ, ಯಾಕೆ ಅವ್ರಿಗೆ ಬಿಡಬೇಕು ಹಂಗೆ ಬಂತು. ಇಲ್ಲ ಈ ಸರಿ ನೀವು ಅದನ್ನು ನಿರ್ಬಂಧ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ನಿರ್ಬಂಧ ಮಾಡೋಕೆ ಪ್ರಾಮಾಣಿಕ ನನ್ನ ಮನಸ್ಸಿಲ್ಲ. ನಾವೇನಂದ್ರೆ ನಾವು ಮಾಡ್ತಿರುವಂಥ ಕೆಲಸಗಳು ತಪ್ಪು ಮಾಡಿದ ತಪ್ಪನ್ನು ತೋರಿಸ್ತೀರಿ, ಒಳ್ಳೇದು ತೋರಿಸ್ತೀರಿ. ಅದನ್ನು ಸ್ವಲ್ಪ ತಪ್ಪನ್ನು ಜಾಸ್ತಿ ತೋರಿಸೋದಕ್ಕಿಂತ ಒಳ್ಳೇದನ್ನು ತೋರಿಸ್ರಿ, ತಪ್ಪನ್ನು ತೋರಿಸ್ರಿ ಮಾಡಿ ಅಂತ ನೀವು ಅದಕ್ಕೆ ಸ್ಪಂದಿಸಿದ್ರೆ ಅದನ್ನು ಇದು ಮಾಡೋದಿಲ್ಲ, ನಾನು ಬ್ಯಾನ್ ಮಾಡೋದಿಲ್ಲ. ಭಾಳ ಮಂದಿ ತಕರಾರಾಗಿದೆ, ಮೀಟಿಂಗ್ದಲ್ಲಿ ಆಗಿದೆ. ಈಗ ನೀವು ಕಡ್ಡಾಯ ನೋಟಿಸ್ ಇಶ್ಯೂ ಮಾಡಂದ್ರು, ನಾನು ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೋಗಿಲ್ಲ. ನಿಮ್ಮ ಕೂಡ ಮಾತಾಡ್ಬೇಕಂತಂದ್ರೆ ಮತ್ತು ಇನ್ಫಾರ್ಮೇಷನ್ ಡೈರೆಕ್ಟರ್ನ ಕರೆದಿದ್ದು ನಾನು, ನೋಡಪ್ಪ ಹಿಂಗೈತಿ ಸ್ವಲ್ಪ ಅವ್ರು ಕೂಡ ಮಾತಾಡೋಂಗೆ, ನಿಮ್ಮ ಸಂಘದವ್ರು ಅದಾರ ನಂದು, ಸಂಘ ಇಲ್ಲ ನಮಗಂದ್ರು. ಅದಕ್ಕೆ ಬಂದಿಲ್ಲ. ನಾಳೆಗೆ ನಾನು ನಿಮ್ಮನ್ನು ರಿಸ್ಟ್ರಿಕ್ಟ್ ಮಾಡೋಂಗಿಲ್ಲ, ನೋಡ್ತೀವಿ. ಇದೊಂದ್ಸರಿ ನೀವು ನಂಬಿಕೆಯಿಂದ ನಡೆದ್ರೆ ನಾವು ನಂಬಿಕೆ ಉಳಿಸ್ಕೋತೀವಿ, ನೀವು ನಡೀಲಿಲ್ಲ ಅಂದ್ರೆ ನಾವು ಅದನ್ನು ಅದೇ ರೀತಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇಷ್ಟ ನಾಳೆಗೆ ನೀವು ಬಿಡ್ತೀವಿ, ನಾಳೆ ಬಿಡ್ತೀವಿ, ನೀವೇನು ಮಾಡ್ತೀವಿ ಅದನ್ನು ನೋಡ್ತೀವಿ. ಆಮೇಲೆ ಅದರಿಂದ ಈ ಸೆಷನ್ ಅಂತೂ ಬಿಡ್ತೀವಿ, ನೀವು ನಮ್ಮನ್ನು ಅರ್ಥ ಮಾಡ್ಕೋತೀವಿ ಅಂತ ನಾವು ನಂಬಿ ಅರ್ಥ ಮಾಡ್ಕೊಳ್ಳಿ ಅಂತ ವಿನಂತಿಯನ್ನು ಮಾಡ್ಕೋತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.